ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಹಬ್ಬಕ್ಕೆ ತುಂಬ ರುಚಿಯಾಗಿರುವಂಥ ಗರಿಗರಿಯಾಗಿ ಮಸಾಲೆ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 2 ದಿನ ಇಟ್ಟರೂ ಸಹ ಮೆತ್ತಗಾಗೋದಿಲ್ಲ, ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ 10 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು. 1 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ, ತುಂಬ ರುಚಿಯಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. 1 ಇಂಚಷ್ಟು ಶುಂಠಿನ ಇದ್ದರೆ ಅದನ್ನೇ ಹಾಕೋಬೋದು. ಇದಕ್ಕೆ ಚಕ್ಕೆ ಲವಂಗ ಹಾಕಬೇಕು. ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಚಕ್ಕೆ ಲವಂಗದ ಪುಡಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು 2 ಪೀಸಷ್ಟು ಚಕ್ಕೆ ಲವಂಗನ ಹಾಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೋಬೇಕು. ನೀರು ಹಾಕ್ತೇನೆ ಇದನ್ನು ತರ್ತರಿಯಾಗಿ ಮೊದಲು ರುಬ್ಕೋಬೇಕಾಗತ್ತೆ. ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನು ತೆಗೆದಿಟ್ಕೋಬೇಕು. ಈ ರೀತಿ ರುಬ್ಕೊಂಡು ಈಗ ಇದನ್ನು ಸ್ವಲ್ಪ ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ಇನ್ನು ಸ್ವಲ್ಪ ಮಿಕ್ಸಿನಲ್ಲಿ ಈ ರೀತಿ ಉಳಿಸ್ಕೋಬೇಕು. ನಾನಿಲ್ಲಿ 1 ಪಾವಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು 1 ಅವರ್ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ. ಹಾಗೆ ನೀರೆಲ್ಲ ಚೆನ್ನಾಗಿ ಬಸಿದು ಬಿಡಬೇಕು, ನೀರೆಲ್ಲ ಇರಬಾರ್ದು. ಈ ರೀತಿ ಚೆನ್ನಾಗಿ ನೀರು ಎಲ್ಲ ಶೋಧಿಸ್ಕೊಂಡು ಇಟ್ಕೋಬೇಕು. ಈ ರೀತಿ ಡ್ರೈ ಆಗಿ ಇಟ್ಕೋಬೇಕು. ಕಡಲೆಬೇಳೆನ ಚೆನ್ನಾಗಿ ನೆಂದಿದೆ. ತುಂಬ ಜಾಸ್ತಿ ಹೊತ್ತು ನೆನೆಸ್ಕೋಬಾರ್ದು. ಕಡಲೆಬೇಳೆ ವಡೆ ಮಾಡಿದಾಗ ಮೆತ್ತಗಾಗುತ್ತೆ. 1 ಅವರ್ ಅಥವಾ 1.5 ಅವರ್ ನೆನೆಸ್ಕೊಂಡು ನೀರನ್ನ ಚೆನ್ನಾಗಿ ಬಸಿದು ಬಿಡಬೇಕು. ಈಗ ಮಿಕ್ಸಿ ಜಾರ್ಗೆ ಮಸಾಲೆ ಜೊತೆ ಸ್ವಲ್ಪನೇ ಕಡಲೆಬೇಳೆನ ಹಾಕ್ಕೊಂಡು ತರ್ತರಿಯಾಗಿ ಇದನ್ನು ರುಬ್ಕೋಬೇಕು. ನೀರನ್ನ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು. ಈ ರೀತಿ ತರ್ತರಿಯಾಗಿ ಹಾಕ್ಕೊಂಡು ರುಬ್ಕೊಂಡು ಒಂದು ಪಾತ್ರೆಗೆಲ್ಲ ಹಾಕೊಳ್ಳೋಣ. ಇನ್ನು ಉಳಿದಿರೋವಂಥ ಮಸಾಲೆನೂ ಅಷ್ಟೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಇನ್ನು ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡು ಈ ರೀತಿ ದಪ್ಪವಾಗಿ ತರ್ತರಿಯಾಗಿ ರುಬ್ಕೊಂಡ್ಬಿಡಬೇಕು. ಎಲ್ಲನೂ ರುಬ್ಬಿಟ್ಕೊಂಡಿರೋದನ್ನ ಒಂದು ಪಾತ್ರೆಗೆಲ್ಲ ಸೇರಿಸ್ಕೊಂಡ್ಬಿಡಬೇಕು. ಈಗ ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನೇ ಹಾಕೋಬೋದು. ಮಸಾಲೆ ವಡೆಗೆ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಹಿಂಗನ್ನು ಹಾಕೋಬೇಕು. ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಉಂಡೆ ಕಟ್ಟಿ ಇಟ್ಕೋಬೇಕು. ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ವಡೆನ ತಟ್ಕೊಳ್ಳೋಣ. ಒಂದು ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಕೈನಿಂದನೇ ಚೆನ್ನಾಗಿ ತಟ್ಕೋಬೇಕಾಗತ್ತೆ. ವಡೆ ಆಕಾರಕ್ಕೆ ತಟ್ಬಿಟ್ಟು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಹೊಸ್ದಾಗಿ ಕಲಿಯೋರು ಸಹ ಇದೇ ರೀತಿ ಮಾಡಿಕೊಂಡ್ರೆ 2 ದಿನ ಆದರೂ ಮೆತ್ತಗಾಗೋದಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಈಗ ಎಲ್ಲನೂ ತಟ್ಕೊಂಡು ಒಂದೊಂದು ಸಾರಿ ಒಂದೊಂದು ಬ್ಯಾಚಷ್ಟು ಒಂದು 5-6 ಹಾಕ್ಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಮಗ್ಚಾಕಿ ಬೇಯಿಸ್ಕೋಬೇಕು. ತುಂಬ ಫ್ಲೈ ಮಾಡ್ಕೋಬಾರ್ದು. ಒಳಗೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಉರಿನಲ್ಲೇ ಇದನ್ನು ಮಗ್ಚಾಕಿ ಬೇಯಿಸ್ಕೋಬೇಕು. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹಾಗೆ ಗರಿಗರಿ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೋಬೇಕು. ತುಂಬ ಫ್ಲೈ ಮಾಡ್ಕೋಬಾರ್ದು. ಈ ಕಲರ್ ಇದ್ದರೆ ಸಾಕಾಗುತ್ತೆ. ಎಲ್ಲನೂ ಇದೇ ರೀತಿ ಬೇಯಿಸ್ಕೋಬೇಕು. ಇನ್ನೊಂದು ಬ್ಯಾಚ್ ಅಷ್ಟೇ ಇದೇ ರೀತಿ ಎಣ್ಣೆಯಲ್ಲಿ ತಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ಒಳಗಡೆ ಎಲ್ಲ ಗರಿಗರಿಯಾಗಿ 2 ದಿನ ಇಟ್ಟರೂ ಸಹ ಮೆತ್ತಗಾಗೋದಿಲ್ಲ, ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ. ಈ ರೀತಿ ಹಬ್ಬಕ್ಕೆ ಹೊಸ್ದಾಗಿ ಕಲಿಯೋರು ಸಹ ಮಾಡ್ಕೋಬೋದು. ಈಗ ಪಿತೃಪಕ್ಷಕ್ಕೆ
ಇದೇ ರೀತಿ ಮಸಾಲೆ ವಡೆನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಗರಿಗರಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಮಸಾಲೆ ಕಡಲೆಬೇಳೆ ವಡೆ. ಒಂದು ಸಲ ಈ ವಿಡಿಯೋನ ನೋಡಿ ಟ್ರೈ ಮಾಡಿ ಸ್ನೇಹಿತರೆ. ಹೊಸ್ದಾಗಿ ಕಲಿಯೋರು ಸಹ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಕಾಫಿ ಟೀ ಟೈಮ್ಗೂ ಸಹ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.